ಸೊ ಗೈಸ್ ಇವತ್ತಿನ ದಿನ ಸ್ಟಾರ್ಟ್ ಆಗ್ತಾ ಇರೋದು ಸಂಜೆ ಮೇಲೆ ಆ್ಯಂಡ್ ಆ್ಯಕ್ಚುಲಿ ಈ ಒಂದು ಸಂಜೆ ಶ್ರಾವಣ ಶನಿವಾರ ಲಾಸ್ಟ್ ಡೇ ಆಗಿರೋದ್ರಿಂದ ಸ್ನಾನ ಮಾಡ್ಕೊಂಡು ಈಚೆ ಬಂದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಆ್ಯಂಡ್ ಟವಲ್ ಅವ್ರ ದೂರಬಾಗ್ಲಾಗಿತ್ತು ಆ್ಯಸ್ ಮೈ ಲೈಫ್ ಆಯಿತಾ ಆ್ಯಂಡ್ ಅದಾದಮೇಲೆ ದೇವ್ರ ಮನೆ ಒರೆಸ್ತಾ ಇದ್ರು ಅಮ್ಮ ಆ್ಯಂಡ್ ನನಗೆ ದೇವ್ರ ಮನೆಗೆ ಎಂಟ್ರಿ ಇರಲಿಲ್ಲ ಸೊ ವರ್ಷ ಗಂಟ ಅಲ್ಲೇ ಒಂದೆರಡು ರೌಂಡ್ ವಾಕಿಂಗ್ನ ಮಾಡ್ತಾ ಇದ್ದೆ ಆ್ಯಂಡ್ ಅಮ್ಮ ಪಾಯಸನ ಮಾಡಿದ್ರು ಆ್ಯಂಡ್ ಆ ಒಂದು ಪಾಯಸನ ಕ್ಯಾಪ್ ತೆಗೆದು ನೋಡಿದೆ ಆ್ಯಂಡ್ ಆ್ಯಕ್ಚುಲಿ ಇದು ಸಬ್ಬಕ್ಕಿಯಿಂದ ಮಾಡಿರೋ ಪಾಯಸ ಸೊ ಅದೇ ಪಾಯಸನ ಈಗ ದೇವ್ರಿಗೆ ಅಂತಾನೆ ಅಮ್ಮ ಸೈಡಾಗಿ ಎಡೆ ಇಡ್ತಾ ಇದ್ರು ಆ್ಯಂಡ್ ಆ ಒಂದು ಎಡೆನ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅಲ್ಲಿಂದ ನಾನು ಹೊರಟಿದ್ದು ಷಣ್ಮಾತ್ಮ ದೇವ್ರ ದೇವಸ್ಥಾನಕ್ಕೆ ಆ್ಯಂಡ್ ಅಲ್ಲೋಗಿ ದೇವ್ರ ಹತ್ರ ನೀಟಾಗಿ ಕೈ ಮುಕ್ಕೊಂಡು ವಾಪಸ್ಸು ಅಲ್ಲೇ ಪಕ್ಕದಲ್ಲಿರೋ ಗಣೇಶ ದೇವಸ್ಥಾನಕ್ಕೆ ಹೊರಡಬೇಕಿತ್ತು ಆ್ಯಂಡ್ ಕ್ರೌಡ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು ಬಿಕಾಸ್ ಲಾಸ್ಟ್ ಡೇ ಆಗಿರೋದ್ರಿಂದ ಶ್ರಾವಣ ಶನಿವಾರ ಶನಿ ದೇವ್ರಿಗೆ ಕೈ ಮುಗ್ದಾದ್ಮೇಲೆ ಅಲ್ಲಿಂದ ಗಣೇಶ ದೇವಸ್ಥಾನಕ್ಕೆ ರೀಚ್ ಆಗಿ ಗಣೇಶ ದೇವ್ರಿಗೆ ನಮಸ್ಕಾರ ಹಾಕೊಂಡು ಹಂಗೆ ನಮ್ಮ ಬಾಸ್ ಆಂಜನೇಯಂಗೂ ಕೈ ಮುಕ್ಕೊಂಡು ಈಚೆ ಬರ್ತಾ ರಾಮದೇವ್ರಿಗೂ ಒಂದು ನಮಸ್ಕಾರ ಹಾಕೊಂಡು ನಾನು ದೇವಸ್ಥಾನದಿಂದ ಈಚೆ ಬಂದೆ ಆ್ಯಂಡ್ ಅಲ್ಲಿಂದ ಮನೆಗೆ ಬರೋ ಅಷ್ಟಲ್ಲಿ ಸ್ವಲ್ಪ ಲೇಟ್ ಆಗಿತ್ತು ಆ್ಯಂಡ್ ಊಟ ಮಾಡೋದಕ್ಕಿಂತ ಲೇಟ್ ಆಗುತ್ತೆ ಅಂದಿದ್ದಕ್ಕೆ ಮಾಡಿರೋ ಪಾಯಸನೇ ಸ್ವಲ್ಪ ತಿನ್ನೋಣ ಅನ್ಕೊಂಡು ಒಂದು ಕಪ್ ಹಾಕೊಂಡೆ ಆ್ಯಂಡ್ ನಾನು ಬರೀ 1 ಸ್ಪೂನ್ ತುಪ್ಪನ ಹಾಕೊಂಡೆ ಪಾಯಸಕ್ಕೆ ಬಟ್ ಅದೇನಾಯ್ತೋ ಗೊತ್ತಿಲ್ಲ ಅದು ಮೆಲ್ಟ್ ಆದಮೇಲೆ ಜಾಸ್ತಿ ಆಗೋಯ್ತು ತುಪ್ಪ ಆ್ಯಂಡ್ ಅಲ್ಲಿಗೆ ಹಾಲು ಹಾಕೊಂಡು ತಿನ್ನು ಅಂತ ಅಮ್ಮ ಅಂದರು ಸೊ ಹಾಲನ್ನ ತೊಗೊಂಬಂದು ಈ ಒಂದು ಪಾಯಸಕ್ಕೆ ಹಾಕಿದೆ ಆ್ಯಂಡ್ ಆಸ್ ಐ ಮೆನ್ಷನ್ ಸ್ವಲ್ಪ ತುಪ್ಪ ಜಾಸ್ತಿನೇ ಆಯಿತು ಬಟ್ ಸ್ಟಿಲ್ ಏನೂ ಆಗಲ್ಲ ಅನ್ಕೋತೀನಿ ಸೊ ಅದೇ ಒಂದು ಪಾಯಸನ ಈಗ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಲಿಟ್ರಲಿ ಟೇಸ್ಟ್ ವೈಸ್ ಮಾತ್ರ ಕ್ರೇಜಿ ಆಗಿತ್ತು ಆ್ಯಂಡ್ ನೀವು ಕೂಡ ಪಾಯಸಕ್ಕೆ ಹಾಲು ಹಾಕೊಂಡು ಟ್ರೈ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಆ್ಯಂಡ್ ತಿಂತ ಪಾಯಸ ಖಾಲಿ ಆಯಿತು ಆ್ಯಂಡ್ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಆ್ಯಂಡ್ ಏನು ಇಂಪ್ರೂವ್ಮೆಂಟ್ ಬೇಕು ಅಂತ ಕಮೆಂಟ್ ಮಾಡಿ.